ನಾವೆಲ್ಲರೂ ಭಾರತಾಂಬೆಯ ಮಡಿಲಿನಲ್ಲಿ ಆಡಿ ಬೆಳೆದುಕೊಳ್ಳುತ್ತಿರುವ ಮಕ್ಕಳು ಅಲ್ವಾ? ಆ ಭಾರತಾಂಬೆ ಮಡಿಲಲ್ಲಿ ತಾನೇ ಇದ್ದೀವಿ. ನಾವು ಹುಟ್ಟಿದಾಗಿಂದ ಈ ಭಾರತಾಂಬೆ ನಮ್ಮನ್ನ ಎಷ್ಟು ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬರ್ತಾ ಇದೆ. ಮತ್ತೆ ಈಗ ನಡೀತಾ ಇರೋ ಎಲ್ಲ ನೋಡ್ತಾ ಸುಮ್ನೆ ನ್ಯೂಸ್ ಅಲ್ಲಿ ಹಾಗೆ ಬರ್ತಿದೆ, ಅವ್ರು ಹೀಗೆ ಹೇಳ್ತಿದ್ದಾರೆ, ಇವ್ರು ಹಾಗೆ ಹೇಳ್ತಿದ್ದಾರೆ ಅಂತ ಯಾರ್ಯಾರನ್ನೋ ಬೈಕೊಂಡು ಇನ್ನಷ್ಟು ನೆಗೆಟಿವಿಟಿನ ಹಾಕೋ ಬದಲು ನಮ್ಮ ಜವಾಬ್ದಾರಿಯಾಗಿ ನಾವೇನ್ ಮಾಡಬಹುದು, ನಮ್ಮ ಭಾರತಾಂಬೆಗಾಗಿ, ನಮ್ಮ ಭಾರತಾಂಬೆಯ ಸುರಕ್ಷತೆಗಾಗಿ ಏನ್ ಮಾಡಬಹುದು? ನಾವು ಹೋಗಿ ಪ್ರತಿಯೊಬ್ರು ಅಲ್ಲಿ ಯುದ್ಧ ಮಾಡಕ್ ಖಂಡಿತ ಆಗಲ್ಲ. ಅಟ್ಲೀಸ್ಟ್ ನಾವ್ ಎಲ್ಲಿದ್ದೀವೋ ಅಲ್ಲೇ ಕುತ್ಕೊಂಡು ನಾವು ಪ್ರೇಯರ್ ಮಾಡ್ಕೋಬೋದಾ? ನಮ್ಮ ಭಾರತಾಂಬೆಯ ಸುರಕ್ಷತೆಗಾಗಿ, ಯೋಧರ ಸುರಕ್ಷತೆಗಾಗಿ ಎಲ್ಲರಿಗೋಸ್ಕರ ನಾವು ಇಲ್ಲಿ ಕುತ್ಕೊಂಡು ಪ್ರೇ ಮಾಡ್ಬೋದಾ? ನಾವಿಲ್ಲಿ ಸುರಕ್ಷಿತವಾಗಿ ಕೂತಿದ್ದೀವಿ, ಅಲ್ಲಿ ಆ ಯೋಧರು ಗಡಿಯಲ್ಲಿ ಊಟ ಇಲ್ಲ, ನಿದ್ದೆ ಇಲ್ಲ, ಅವ್ರು ಜೀವಂತವಾಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಅವರ ಕುಟುಂಬದವರು ಜೀವ ಕೈಯಲ್ಲಿ ಇಟ್ಕೊಂಡು ಕಾಯ್ತಿರ್ತಾರೆ, ನಮ್ಮವ್ರು ಬರ್ತಾರೆ ಅಂತ. ಸೊ ನಮ್ಮ ಕಡೆಯಿಂದ ನಾವೇನ್ ಮಾಡಬಹುದು? ಗ್ರೂಪ್ ಪ್ರೇಯರ್ಸ್ಗೆ ಯಾವಾಗ್ಲೂ ತುಂಬಾ ಬಲ ಇದೆ. ಎಲ್ಲರೂ ಪ್ರೇ ಮಾಡೋಣ. ಏನಂತ ಪ್ರೇ ಮಾಡೋಣ? ನನ್ನ ಪ್ರೀತಿಯ ಭಾರತ ಮಾತೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಹೊಪನೊಪನೋಲಿ ಎಷ್ಟು ಶಕ್ತಿ ಇದೆ, ಏನೆಲ್ಲ ಮಿರಾಕಲ್ಸ್ ನಡೀತಾ ಇದೆ. ಅಸಾಧ್ಯ ಅನ್ಕೊಳ್ಳೋದೆಲ್ಲ ಸಾಧ್ಯ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ. ದಿನ ನಿಮ್ಮ ಲೈಫಲ್ಲಿ ಹೊಪನೊಪನ ಯೂಸ್ ಮಾಡ್ಕೊಂಡು ಸಣ್ಣ ಪುಟ್ಟ ಮಿರಾಕಲ್ಸ್, ದೊಡ್ಡ ಮಿರಾಕಲ್ಸ್ ಅನ್ನ ನೋಡ್ತಾನೆ ಇದ್ದೀರಾ. ಹಾಗಿರುವಾಗ ನಮ್ಮ ದೇಶಕ್ಕೋಸ್ಕರ ನಾವು ಹೊಪನೊಪನ ಯೂಸ್ ಮಾಡೋಣವಾ? ಎಲ್ಲರೂ ನನ್ನ ಜೊತೆ ಪ್ರೇ ಮಾಡ್ತೀರಾ? ಯಾರೆಲ್ಲ ನನ್ನ ಜೊತೆ ಪ್ರೇ ಮಾಡೋಕೆ ಇಷ್ಟಪಡ್ತೀರೋ ಈ ಶಾರ್ಟ್ಸ್ಗೆ ಲೈಕ್ ಮಾಡಿ ನೋಡೋಣ. ಎಲ್ಲರೂ ಬನ್ನಿ, ಎಲ್ಲರೂ, ಪ್ರತಿಯೊಬ್ರು ಸೋಲ್ಜರ್ಸ್ಗೆ, ಮೈ ಡಿಯರ್ ಸೋಲ್ಜರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಮ್ಮ ಇಂಡಿಯಾಗೆ, ಮೈ ಡಿಯರ್ ಇಂಡಿಯಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. 108 ಸಲ ಭಕ್ತಿಯಿಂದ, ಪ್ರೀತಿಯಿಂದ ಹೇಳ್ಕೊಳ್ಳೋಣ. ಖಂಡಿತ ನಮ್ಮ ಭಾರತ ಮಾತೆ ಸುರಕ್ಷಿತವಾಗಿರ್ತಾಳೆ, ನಾವು ಸುರಕ್ಷಿತವಾಗಿರ್ತೀವಿ, ನಮ್ಮ ಯೋಧರು ಕೂಡ ಸುರಕ್ಷಿತವಾಗಿ ಹಿಂದಿರುಗಿ ಬರ್ತಾರೆ.